ಶಾಲೆಯಲ್ಲಿ ಅಡ್ಮಿಷನ್ನು ಮತ್ತು ಪಾಠ ಮಾಡ್ತಕ್ಕಂಥ ಒಂದು ಶಾಲೆ ಆಗಿದೆ. ಈ ಶಾಲೆಯಲ್ಲಿ ಒಟ್ಟಾರೆ ಶಾಲೆಯ ಇನ್ನೊಂದು ವಿಚಾರ ಇದೆ. ಈಗ ಅಟ್ ಪ್ರೆಸೆಂಟು 1ನೇ ತರಗತಿಯಲ್ಲಿ 6 ಜನ, 2ನೇ ತರಗತಿಯಲ್ಲಿ 7 ಜನ, 3ನೇ ತರಗತಿಯಲ್ಲಿ ಒಂದು ಅಂಗವಿಕಲ ಅಂದರೆ ವಿಕಲಚೇತನ ಒಂದು ಮಗು ಸಮೇತ 3ನೇ ತರಗತಿಗೆ ಅಡ್ಮಿಷನ್ ಆಗಿದೆ. ಒಟ್ಟು 7 ಜನ ಆದರು. 4ನೇ ತರಗತಿಯಲ್ಲಿ 7 ಜನ, 5ನೇ ತರಗತಿಯಲ್ಲಿ 8 ಜನ, 6ನೇ ತರಗತಿಯಲ್ಲಿ 7 ಜನ ಮತ್ತು 7ನೇ ತರಗತಿಯಲ್ಲಿ 16 ಜನ ಇದ್ದಾರೆ. ಒಟ್ಟು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು 2-3 ಹಳ್ಳಿಯಿಂದ ಬರ್ತಾರೆ. ಒಂದು ಏರೂರು, ಇನ್ನೊಂದು ಲಾಳಾಪುರ, ಚಟ್ನಳ್ಳಿ, ಈಚಲಪಾಳ್ಯ. ಈ ಎಲ್ಲ ಗ್ರಾಮಗಳಿಂದ ಒಟ್ಟು ಈಗ ಪ್ರೆಸೆಂಟು 58 ಜನ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಪೋಷಕರು ಮಾತ್ರ ಒಂದು 10 ಜನ ಬಂದವರು. ಅಷ್ಟು ಜನನೂ ಬಂದಿದ್ದರೆ ತಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಮತ್ತು ಈ ಶಾಲೆಯ ಒಂದು ಶಿಕ್ಷಣದ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಆಗೋದು. ನಾವು ಸಹ ಎಲ್ಲರಿಗೂ ಹೇಳಿದ್ದಾರೆ, ಹೆಡ್ಮಾಸ್ಟರ್ ಎಲ್ಲರಿಗೂ ಹೇಳಿದ್ದಾರೆ. ಆದರೂ ಸಹ ಪೋಷಕರು ಆಸಕ್ತಿ ವಹಿಸಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸಬೇಕಾಗಿತ್ತು. ಈ ಶಾಲೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಏನಿದೆ, ಆ ಫಾರ್ಮ್ಯಾಟ್ ಪ್ರಕಾರ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಹ ಶಿಕ್ಷಣ ಚಾಲ್ತಿಯಲ್ಲಿದೆ. ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಸಮೇತ ಒಂದೇ ಶಾಲೆಯಲ್ಲಿ ಓದ್ತಕ್ಕಂಥದ್ದು ಪ್ರಕ್ರಿಯೆ. ಅದು ಸರ್ಕಾರದಲ್ಲಿ ಹಲವಾರು ಇದ್ದಾವೆ, ಸ್ಕೀಮ್ಗಳಿದ್ದಾವೆ. ಗಂಡು ಮಕ್ಕಳಿಗೆ ಒಂದು ಬಾಲಕಿಯರ ವಿದ್ಯಾರ್ಥಿ ನಿಲಯ, ಈ ಥರ ಇದ್ದಾವೆ. ಅದರಲ್ಲಿ ಇದು ಸಹ ಶಿಕ್ಷಣ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಜಂಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದಿದೆ. ಅದನ್ನು ಕೇಳಿದ್ದಾರೆ. ಇದನ್ನು ಒಟ್ಟು ಈ ಶಾಲೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ಪೋಷಕರಿಗೆ ಏನಾದರೂ ಮಾಹಿತಿ ಇದೆಯಾ? ಗೊತ್ತಾಯ್ತು, ಹೇಳಿ. ನಿಮಗೆ ಗೊತ್ತಿಲ್ಲಕ್ಕೆ ನೀವು ಹೇಳ್ತೀರ, ಪೋಷಕರು ಬೇಕಲ್ಲ, ಅವ್ರಿಗೊಂದು ಮಾಹಿತಿ ಇರಲಿ. 1921ನೇ ಇಸ್ವಿಯಲ್ಲಿ ಈ ಶಾಲೆ ಪ್ರಾರಂಭ ಆಗೈತೆ. ಗೊತ್ತಾ ನಿಮಗೆ? ಅಲ್ಲ, ಹೆಣ್ಮಕ್ಳಿಗೆ ಏನು ಮಾಹಿತಿ ಗೊತ್ತಾ? ಇವರು ಸೊಸೆರಾಗ್ತಾರಲ್ಲ, ಅಲ್ವಾ ಸಾ? ನಿಮಗೆ ಗೊತ್ತಿರ್ಬೇಕಲ್ಲ ಸಾ? ನಿಮಗೆ ಗೊತ್ತಿಲ್ವಲ್ಲ ಸಾ? ಗೊತ್ತಿರಬೇಕು. ಈಗ ನಿಮ್ಮ ಮಕ್ಕಳಿಗೆ ಓದ್ತಾ ಇದ್ದಾರಲ್ವ, ಈ ಶಾಲೆ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. 1921ನೇ ಸಾಲಿನಲ್ಲಿ ಈ ಶಾಲೆ ಪ್ರಾರಂಭ ಆಗೈತೆ. ದಾಖಲಾತಿ ಇದೆಯಾ ಸರ್? ಸಂಬಂಧಪಟ್ಟ ಕೆಲಸ ಇದೆಯಾ? ಓಕೆ ಸರ್. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಸತತ ಸಾವಿರಾರು ಜನ ಮಕ್ಕಳಿಗೆ ಇಲ್ಲಿಂದ ವಿದ್ಯಾಭ್ಯಾಸ ಆಗಿ ಉನ್ನತ ಹುದ್ದೆಗೆಲ್ಲ ಹೋಗಿರ್ತಕ್ಕಂಥದ್ದು ಇರ್ತೈತೆ. ಹಾಗಾಗಿ ಈ ಶಾಲೆ ಅತಿ ಪುರಾತನ ಕಾಲದಿಂದ ಅಂದರೆ 100 ವರ್ಷ, ಅದೇನಂತಿರೋದು ಶತಮಾನೋತ್ಸವ ಮುಗಿದೋಗಿದೆ ಈ ಶಾಲೆಗೆ. ಅಂಥ ಇತಿಹಾಸ ಹೊಂದಿರ್ತಕ್ಕಂಥ ಶಾಲೆ ಇದು. ಈ ಶಾಲೆ ಅತ್ಯುತ್ತಮವಾಗಿ ಪಾಠ ಪ್ರವಚನಗಳು ಆಗ್ತಾ ಇದೆ ಅಂತ ನಾವು ಕಳೆದ 3 ದಿನಗಳಿಂದ ಈ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಕಂಡು ಬಂದಿದೆ. ಚೆನ್ನಾಗಿದೆ, ಆ ಹೆಸರು ಇದೆ. ಇದು ಸ್ವಲ್ಪ ಅದೇ ನಿಮಗಿನ್ನ ಮುಂಚೆಲೇ 1921ನೇ ಸಾಲಿನಲ್ಲಿ ಬ್ರಿಟಿಷರ ಕಾಲ ಬ್ರಿಟಿಷರ ಕಾಲ ಅವಾಗ ಈ ಒಂದು ಶಾಲೆನ ಬ್ರಿಟಿಷರು ನಮ್ಮ ಮೈಸೂರು ಸಂಸ್ಥಾನ ಏನಿತ್ತಲ್ಲ, ಬ್ರಿಟಿಷರು ಆಡಳಿತ ನಮ್ಮ ಮೈಸೂರು ಸಂಸ್ಥಾನದ ರಾಜರು ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ನಮ್ಮ ಮೈಸೂರಿನ ಮಹಾರಾಜರು ಶಾಲೆಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಮೊದಲು ನಮಗೆ ಅಧಿಕಾರ ಇರಲಿಲ್ಲ. ಅವಾಗ ನಮ್ಗೆ ಅಧಿಕಾರ ಇರಲಿಲ್ಲ, ಬ್ರಿಟಿಷರ ಅಧೀನದಲ್ಲಿದ್ದು ನಾವು. ಮೈಸೂರು ಮಹಾರಾಜ ನಮ್ಮ ಏನು ಸಂಸ್ಥಾನ ಇತ್ತು ಅದು ಸಹ ಬ್ರಿಟಿಷರ ಅಧೀನದಲ್ಲಿತ್ತು. ಏನೇ ಮಾಡಬೇಕಂದ್ರೂ ಅವ್ರ ಕಡೆಯಿಂದ ಪರ್ಮಿಷನ್ ತಗೋಬೇಕಾಗಿತ್ತು. ಪರ್ಮಿಷನ್ ತಗೊಂಡು ಮಾಡಿದ್ದಾರೆ.
ಶಿಕ್ಷಣ ಮಟ್ಟ ಶಿಕ್ಷಣಕ್ಕೆ ಸಮೇತ ಅವರ ಆದ್ಯತೆಯನ್ನು ಕೊಟ್ಟು ಮಾಡಿದ್ದಾರೆ. ಮಾಡಲಿಲ್ಲ ಅಂದರೆ ಯಾರೇನು ಹೇಳೋಕ್ಕಾಗ್ತಿಲ್ಲ, ಕೇಳ್ತಿಲ್ಲ, ಕೇಳೋಕ್ಕೂ ಅವಕಾಶ ಇಲ್ಲ ಅವಾಗ. ಹಾಗಾಗಿ ಅವಕಾಶವನ್ನು ಮಾಡಿದ್ದಾರೆ. ಅಟ್ ಪ್ರೆಸೆಂಟು ಬಂದುಬಿಡ್ತೀನಿ 2022, 23, 24 ಈ ಪ್ರೆಸೆಂಟು ಶಾಲೆಯಲ್ಲಿ ಮಕ್ಕಳಿಗೆ ಶಾಲೆ ಪ್ರಾರಂಭವಾದ ಮೊದಲನೇ ವಾರದಲ್ಲೇ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಅಂದರೆ ನಮ್ಮ ಶಾಲೆಯಲ್ಲಿ ಪರಿಶೀಲನೆ ಮಾಡಿದಾಗ ಆ ದಾಖಲಾತಿ ಇದೆ. ನೀವು ಹೇಳ್ಬೋದು ಈಗ ಪೋಷಕರು, ಶಾಲೆ ಪ್ರಾರಂಭವಾದ ಮೊದಲನೇ ವಾರದಲ್ಲೇ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡಿದರೋ ಇಲ್ವೋ ಅಲ್ವಾ? ಆ ಒಂದು ವಿಚಾರಕ್ಕೆ ಯಾಕೆ ಅಂತ ಮಕ್ಕಳು ಶಾಲೆಗೆ ಬಂದ ಮೇಲೆ ಪಠ್ಯ ಪುಸ್ತಕ ಬೇಕೇ ಬೇಕು ಅವ್ರಿಗೆ. ಅಲ್ಲಿಂದ ಪ್ರಾರಂಭ ಆಗಬೇಕು. ಶಿಕ್ಷಣ ಮಟ್ಟ, ಶಿಕ್ಷಣದ ಗುಣಮಟ್ಟ ಪ್ರಾರಂಭ ಸ್ಟಾರ್ಟ್ ಆಗಬೇಕು. ಮಕ್ಕಳು ಒಂದು ವಾರ ಬಂದು ಸುಮ್ಮನೆ ಹೋದರೆ ಆ ವಾರದ್ದು ಶಿಕ್ಷಣ ಹೊಟ್ಟೋಗ್ತದೆ. ಹಾಗಾಗಿ ಮೊದಲನೇ ವಾರದಲ್ಲೇ ಅವ್ರಿಗೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಅದು ಕನ್ಫರ್ಮ್. ಅದು ನೆಕ್ಸ್ಟು ಸಮವಸ್ತ್ರಗಳು ಅದನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿ ಇರೋದು ಪಠ್ಯ ಪುಸ್ತಕಗಳು ಅಂತೀವಲ್ಲ ಬರ್ಕೊಂತಕ್ಕಂಥವು ಅವನು ಕೊಟ್ಟಿದ್ದಾರೆ. ಅದನ್ನು ಸಮೇತ ಕೊಟ್ಟಿದ್ದೀವಿ ಅಂತ ನಮ್ಮ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ಕಂಡು ಬಂದಿದೆ. ಸಾರಿಗೆ ವ್ಯವಸ್ಥೆನ ಕೊಡೋದಕ್ಕೆ ಅವಕಾಶ ಇತ್ತು, ಆದರೆ ಈ ಶಾಲೆಯಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟಿಲ್ಲ. ಅಂದರೆ ಲಾಳಾಪುರ ಮತ್ತು ಬೇರೆ ಊರಿನಿಂದ ಬರ್ತಕ್ಕಂಥ ಮಕ್ಕಳಿಗೆ ಪ್ರವಾಸ ಬಸ್ಸಿಗೆ ಅವಕಾಶ ಐತೆ. ಇದೆ ಎಷ್ಟಮ್ಮದು ನೋಡೋಣ. 3 ಕಿಲೋಮೀಟರ್ಗಿಂತ ಶಾಲೆಯಿಂದ 1 ಕಿಲೋಮೀಟರ್ಗೆ ಹೆಚ್ಚು ದೂರ ಇರೋ ಮಕ್ಕಳು ಇಲ್ಲ, ಅದು ಇದೆ ಸರ್. 1 ಕಿಲೋಮೀಟರ್ಗಿಂತ ಹೆಚ್ಚು ಇರ್ತಕ್ಕಂಥದ್ದು ಪ್ರೈಮರಿ. ನಿಮ್ಗೆ ಯಾರು ಗೊತ್ತಿಲ್ಲವ? ಪ್ರೈಮರಿಗೆ ಯಾರು ಗೊತ್ತಿಲ್ಲ, ಯಾಕೆ ಅಲ್ಲೇ ಇದ್ದಾವೆ ಸ್ಕೂಲು. ಕರೆಕ್ಟ್, ಹಳ್ಳಿಯಾಗಿದೆ. ಇಲ್ಲಿ